ಓದ್ತಾ 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 ಇನ್ನೊಬ್ರಿಗೆ 4 ಮಂದಿಗೆ ಹೇಳಂತ ಕೆಪಾಸಿಟಿ ಬಿಲ್ಡಪ್ ಆಗಿಬಿಡ್ತದ. ಇನ್ನು ನೀವು ಹಲವಾರು ಹುದ್ದೆಗಳನ್ನು ಪಡಿಬೋದು. ನೀವು ಪೊಲೀಸ್ ಅಂತ ಅನಿಸಿರ್ತದ, PS ಆಗಿಬಿಡ್ತೀರಿ, DSP ಆಗಿಬಿಡ್ತೀರಿ, ತಹಶೀಲ್ದಾರ್ ಆಗಿಬಿಡ್ತೀರಿ, ಇಲ್ಲ ಪ್ರೊಫೆಸರ್ ಆಗಿಬಿಡ್ತೀರಿ. ನಾನು ನೋಡಿನಿ ಎಲ್ಲ ಬಹಳಷ್ಟು ಉದಾಹರಣೆಗಳಿದಾವ. ಅದು ಗಮನಿಸ್ಬೇಕು. ನಾವು ಯಾವಾಗ ಓದಕ್ ಆಗೋದಿಲ್ಲಲ್ಲ, ಒಂದ್ ಯಾವ್ದೋ ಸಣ್ಣ ನೌಕರಿ ಬಂದ್ರೆ ಸಾಕಪ್ಪ ಅಂತೀವಿ ನಾವು. ಓದಿದ್ರಿಗಿನ ನಾನು ಯಾವ್ದಾದ್ರು ಪಡಿತೀನಿ ಅಂತ ಕೆಪಾಸಿಟಿ ಬಿಲ್ಡಪ್ ಮಾಡ್ಕೋಬೇಕು. ಓದ್ಬೇಕು, ಹೆಂಗಿರ್ಬೇಕು ನಮಗ ಬಡವರಾಗಿ ಪೆನ್ನು ನೋಡ್ಬೇಕು. ಅದೇನಪ್ಪ ಒಂದು 15-20 ರೂಪಾಯಿ, ಒಂದು 5 ರೂಪಾಯಿ ಪೆನ್ ಕುಂತು ಬರಿಬೇಕ್ರಿ. ಒಂದೊಂದು ಅರ್ಧ ಮಸಿ ಕೆಲಸ ಆಗ್ಬೇಕು ಒಂದ್ ದಿನಕ್ಕೆ. ಆ ರೀತಿ ಸ್ಟಡಿ ಮಾಡ್ಬೇಕು. ಬರೇ ಕಾಮಿಡಿ ಮಾಡಿ ಕುಂದ್ರದಲ್ಲ, ಬರೇ ಆ ಕಡೆ ಎಲ್ಲ ತಿರ್ಗಾದಲ್ಲ. ಆ ಕಡೆ ಓದ್ನೆ, ಈ ಕಡೆ ಬೇಡ. ಮೊದಲು ನಾವು ಉದ್ಧಾರ ಆಗಮ್. ನಮ್ಮ ತಂದೆ ತಾಯಿಗಳೆಲ್ಲ ಅಲ್ಲಿ ಗಾರೆ ಕೆಲಸ ಮಾಡಕೊಂಟಾರ. ನಾವು ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡೋದಲ್ಲ. ನಾವು ಕುಂತ ಕೆಸೆ ಬರೇಮ್ ಓದಮ್. ಆಗಿದ್ದಾಗಲಿ 12-1 ಗಂಟೆ ತಾನೆ ಎದ್ದೇಳಮ್. ಮುಂಜಾನೆ 4 ಗಂಟೆಗೆನ ಎದ್ದಿಗೆಸ್ ವಾಕ್ ಮಾಡಮ್, ಓದೋಣ, ಸ್ಟಡಿ ಮಾಡೋಣ ಅಂತ ಕೇಸೆ ನಿಮ್ ತಲೆಗೆ ಬರಲಿ. ಅವಾಗ ಒಂಥರ ಖುಷಿ ಅನಿಸುತ್ತ. ಇಲ್ಲ ಉರಿತಿರ್ತದ, ನೀರು ಕುಡಿಬೇಕಂತ ಅನಿಸ್ತದ, ಮತ್ತೆ ಏನೋ ತಿನ್ಬೇಕಂತ ಅನಿಸ್ತದ. ಬಟ್ ಅದು ನಿಮ್ಗೆ ಪ್ರಾಪರ್ಟಿ ಇಲ್ಲದ್ರೆ ಇನ್ನ ಕ್ರಿಟಿಕಲ್. ಅದು ಗೊತ್ತಿರಲ್ಲ. ಅದಕ್ಕೆ ನೌಕರಿ ಸಣ್ಣ ತಗೊಂಡ್ ಕೇಸೆ ಜೀವನ ಮಾಡಕ್ ಬರ್ತದ. ಅಕ್ಕ ತಂಗಿಯರು ದೊಡ್ಡರಾಗಿರ್ತದೆ, ಮದುವೆ ಮಾಡಬೇಕು, ಬಹಳ ಕಷ್ಟದ ಕೆಲಸ. ತಂದೆ ತಾಯಿಗಳು ವಯಸ್ಸಾಗಿರ್ತದ, ಅವ್ರಿಗೆ ಹಾಸ್ಪಿಟಲ್ ತೋರಿಸ್ಬೇಕು, BP ಶುಗರು, ಅವ್ ಯಾವ ಡಯಾಲಿಸಿಸ್ ಮಾಡ್ಸೋ ಏನೇನೋ ಇರ್ತಾವ ರೋಗಗಳು. ಬಟ್ ಏನಂದ್ರೆ ಅವ್ರನ್ನ ಸರಿದೂಗಿಸ್ಬೇಕಲ್ಲ, ಓದ್ಬೇಕಂತ. ಸರಿಯಾಗಿ ಓದ್ಕೇರಿ, ಕ್ಲಾಸ್ ನೋಡ್ಬೇಕಂತಿಲ್ಲ. ನೀವು ಏನ ಮಾಡ್ರಿ, ಒಟ್ಟ ನಮ್ಮ ಸಬ್ಸ್ಕ್ರೈಬರ್ ಬೇಡ, ಸಬ್ಸ್ಕ್ರೈಬರ್ ಆಗನಾಗ್ರಿ, ಬಿಡೋಣ ಬಿಡ್ರಿ. ನೀವೇನ್ ಮಾಡೋದಿಲ್ಲ. ನಾವು ಅದಕ್ಕೆ ಒಂದಿನ ಸಬ್ಸ್ಕ್ರೈಬರ್ ಆಗ್ರಿ, ಶೇರ್ ಮಾಡ್ರಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಿಮ್ಮ ಇಷ್ಟ ರೀ, ನಿಮ್ಮ ಜೀವನ ನಿಮ್ ಕೈದಾಗೈತೆ. ಇಂಟ್ರೆಸ್ಟ್ ಇದ್ರೆ ನೋಡ್ತೀರಿ, ಇಲ್ಲ ಅಂದ್ರೆ ಬಿಡ್ತೀರಿ. ಹೌದು, ನಾವು ಇಲ್ಲಪ್ಪ ಆಗು ನೋಡು ಅಂತ ನಮ್ಗೆ ಯಾಕೆ ಬೇಕು? ನಾವು ಹೇಳೋದೈತೆ, ಧರ್ಮ ಹೇಳಕತ್ತೀವಿ, ನೀವು ಕೇಳಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇನ್ನ ಓದ್ಕೇರಿ, ನ್ಯೂಸ್ ಪೇಪರ್ ಓದ್ಕೇರಿ, ಡೈರೆಕ್ಟಾಗಿ ನ್ಯೂಸ್ ನೋಡ್ರಿ, ಡೈರೆಕ್ಟಾಗಿ ಬಜೆಟ್ ಮಂಡಿಸೋದು ನೋಡ್ರಿ. ಇನ್ನ ಬೇರೆ ಪಾಠ ಮಾಡ್ತಾರೆ, ಅದನ್ನ ಕೇಳ್ರಿ. ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡಿ. ನಾನು ಇನ್ನ ಸ್ವಲ್ಪ ದಿನ